ವೆಲ್ಕಮ್ ಬ್ಯಾಕ್ AMS ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ಮಿನಿ ಲಾಗ್ ಆಗಿರುತ್ತೆ. ಏನಪ್ಪ ಸ್ಪೆಷಲ್ ಅಂತ ಅಂದ್ಕೋಬೋದು. ಇವತ್ತು ನಮ್ಮೂರಲ್ಲಿ ಮಾಸ್ತಮ್ಮನ ಪೂಜೆ ಇತ್ತು, ಹಂಗಾಗಿ ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಆಗಲೇ ಟೈಮ್ 1 ಗಂಟೆ ಆಗೋಗಿತ್ತು. ಪೂಜೆ ಮಾಡಬೇಕಿತ್ತಲ್ಲ, ಪೂಜೆ ಮಾಡಿಸ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ಇನ್ನು ಸ್ವಲ್ಪ ಏನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಬಟ್ಟೆ ಎಲ್ಲ ಆಗಲೇ ಇಟ್ಬಿಟ್ಟು ಹೊರಟ್ವಿ ನಾವು, ಸುಮಂತು ಪಾಪು ನಾವೆಲ್ಲ. ಅತ್ತೆ ಮಾವ ಯಾರು ಇರಲಿಲ್ಲ, ಅವ್ರು ಬೆಂಗಳೂರಲ್ಲಿರೋದು. ಹಂಗಾಗಿ ನಾವೆಲ್ಲ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ. ಬೈಕಲ್ಲೇ ಹೋಗೋಣ, ಇಲ್ಲಿ ಹತ್ರ ಅಲ್ಲ, ಜಸ್ಟ್ 1 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. ಹಂಗೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ ನಾವು. ನಮ್ಮ ಕೆರೆ ತೋರಿಸೋಣ ಬನ್ನಿ. ನಮ್ಮ ಕೆರೆ ನೋಡಿ ನಾನೇ 5 ವರ್ಷ ಆಗೋಯ್ತು. ಯಾಕಪ್ಪ ಅಂತಂದರೆ ನಾನು 5 ವರ್ಷದಿಂದ ಕೂಡ ಈ ಕಡೆ ಬಂದಿಲ್ಲ. ಅಂದರೆ ಬಂದರೂ ಕೂಡ ಇನ್ನೊಂದು ರೋಡ್ ಇದೆ, ಇದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಆ ಕಡೆ ಸೈಡಿಂದ ಹೊಂಟೋಗ್ತಿದ್ದೆ ಅಂದ್ಬಿಟ್ಟು ನಾನೇ ಕೆರೆ ನೋಡಿರಲಿಲ್ಲ. ಹಾಗಾಗಿ ಇವತ್ತೇ ನೋಡ್ತಾ ಇರೋದು. ಯಾಕಪ್ಪ ನಾನು ಸ್ವಲ್ಪ ಕ್ಲೀನ್ ಕೂಡ ಮಾಡಿರಲಿಲ್ಲ. ಒಂದು ಸಲ ಬಂದಿದ್ದೆ, ಪಾಪಂಗೆ ಮುಡಿ ಕೂಡ ಕೆಮ್ಮು ದೇವಸ್ಥಾನದ ಹತ್ರ ಬಂದಿದ್ದಂಗೆ ನೋಡಿದ್ದೆ. ಆದರೆ ಪೂರ್ತಿ ಎಲ್ಲ ಗಿಡ ಎಲ್ಲ ಬೆಳ್ಕೊಬಿಟ್ಟಿತ್ತು, ಹಂಗಾಗಿ ಸರಿಯಾಗಿ ನೋಡೋಕ್ಕಾಗಿರಲಿಲ್ಲ. ಈ ಸಲ ನೋಡ್ತಾ ಇದ್ದೀನಿ, ತುಂಬ ದೊಡ್ಡದಾಗಿದೆ ಮಾತ್ರ ಕೆರೆ ಮಾತ್ರ. ಕೆರೆ ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ಕೂಡ ಅಷ್ಟು ಪಾಚಿ ಅಂತಾರಲ್ಲ, ಅದು ಬಂದಿಲ್ಲ. ಅಂದರೆ ಹಸಿರು ಕಲರ್ದು ಗಿಡಗಳು ಜಾಸ್ತಿ ಬೆಳೆದಿಲ್ಲ, ಸ್ವಲ್ಪ ಎಲ್ಲ ಈಗ ಬೆಳೀತಾ ಇದೆ. ಯಾಕಂದರೆ ಅದು ಎಲ್ಲ ಕೆರೆ ಪೂರ್ತಿ ಮಣ್ಣು ನೋಡ್ತಿದ್ರಲ್ಲ, ಹಂಗಾಗಿ ದೊಡ್ಡದಾಗಿ ಮಾಡೋಕ್ಕೋಸ್ಕರ ಮಣ್ಣು ಹೊಡ್ಸಿದ್ರು. ನನ್ನ ತಮ್ಮನೇ ಕೂಡ ಬಂದಿಲ್ಲಿ ಹೊಡೆದಿದ್ದ, ನಮ್ಮ ಗದ್ದೆಗೆ ಬೇಕು ಮಣ್ಣು ಅಂತಂದ್ಬಿಟ್ಟು. ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕೆರೆ ಎಲ್ಲ ನೋಡಿಕೊಂಡು ನಮ್ಮ ಗದ್ದೆ ಈ ಕಡೆನೇ ಇರೋದು ಒಂದು, ಹಂಗಾಗಿ ನನ್ನ ಮಗ ಗದ್ದೆ ಇಲ್ಲಿ ಅಂತ ಕೇಳ್ಕೊತಾ ಇದ್ದ. ಹಂಗಾಗಿ ಈ ಕಡೆನೇ ಕಣಪ್ಪ ಅಂತ ಹೇಳ್ಕೊಂಡು ಕರ್ಕೊಂಬಂದ. ನಮ್ಮದು ಗದ್ದೆಳ್ಳಿ ಅದರಿಂದ ಫುಲ್ ಈ ಟೈಮಲ್ಲೆಲ್ಲ ಭತ್ತದ ನಾಟಿ, ರಾಗಿ ನಾಟಿ ಕಂಪಲ್ಸರಿ ಮಾಡ್ತಿದ್ದಾರೆ. ಹಂಗಾಗಿ ನಾವು ಕೂಡ ಮಾತಾಡ್ಕೊಂಡು, ಇದು ನಮ್ಮದು ಕೆರೆ ಆಗಲಿ ತೋರಿಸಿದ್ನಲ್ಲ, ನಾನೇ ನೋಡಿರಲಿಲ್ಲ, ಹಾಗಾಗಿ ನಾನು ಈ ಸಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಂಗಾಗಿ ಕೆರೆ ಎಲ್ಲ ನೋಡಿಕೊಂಡು ನಾವು ಫೈನಲ್ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿಗೆ ಬಂದಿದ್ದು ಮಾಸ್ತಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು, ಇದು ಊರಿಂದ ಆಚೆ ಇರೋದು. ಇದು ನಮ್ಮ ಗೋಳೂರ್ದೇನೆ. ನಮ್ಮ ಊರಿಂದ ಆಚೆ ಇರೋದು ಇದು ದೇವಸ್ಥಾನ. ಗೂಳೂರು ದೊಡ್ಡಿಗೂ ನಮ್ಮೂರಿಗೂ ಹತ್ರ. ಇಲ್ಲಿ ಬಂದ್ವಿ ನಾವು, ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಇತ್ತಲ್ಲ, ಹಾಗೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಈ ದೇವಿ ಹತ್ರ ಏನೇ ಹರಕೆ ಮಾಡಿಕೊಂಡ್ರು ಕೂಡ ಒಳ್ಳೆಯದಾಗುತ್ತಂತೆ. ಇಲ್ಲಿ ಹರಕೆ ಎಲ್ಲ ತೀರಿಸ್ತಾರೆ ಬಂದು ಕೂಡ. ಇದೊಂದು ನೈಟು ಬಾಯಿ ಬೀಗ ಮತ್ತು ಮೀಸಲು ನೀರು ಥರದ್ದು ಮಾಡ್ತಾರೆ. ನಾನು ಅದು ವೀಡಿಯೋ ಮಾಡಿಲ್ಲ, ಯಾಕಂದ್ರೆ ನಾನೇ ಬರಲಿಲ್ಲ, ಮಕ್ಕಳಿದ್ರು ಅಂದ್ಬಿಟ್ಟು. ಇನ್ನು ಮಾಸ್ತಮ್ಮನ ದೇವಸ್ಥಾನದಲ್ಲಿ ಒಳಗಡೆ ನಾವು ಹೋಗಂಗಿಲ್ಲ, ಆಚೆನೇ ದರ್ಶನ ಮಾಡ್ಕೊಂಡು ಅಂದ್ಬಿಟ್ಟು ಆಚೆ ನಿಂತಿದ್ವಿ. ನೀವು ನೋಡ್ಬೋದು ಅಮ್ಮನ್ನ ನೋಡಿಬಿಟ್ಟು ನೀವು ಏನು ಮನಸ್ಸಲ್ಲಿ ಅನ್ಕೋತೀರ ಅದು ಒಳ್ಳೇದಾಗುತ್ತೆ. ಇನ್ನು ಎಲ್ಲ ಊಟಕ್ಕೆ ಕೂತಿದ್ರು ಆಗಲೇ ಫೈನಲಿ. ಇನ್ನು ನಾವು ಕೂಡ ಸ್ವಲ್ಪ ಲೇಟಾಗೇ ಬಂದ್ವಿಲ್ಲ, ಅಂದರೆ ಪಾಪು ಕೂಡ ಜ್ವರ ಬಂದುಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಲೇಟಾಗೇ ಹೋಗೋಣ ಅಂದ್ಬಿಟ್ಟು ಲೇಟಾಗೇ ಹೊರಟ್ವಿ. ಇನ್ನು ಎಲ್ಲರೂ ಊಟ ಮಾಡ್ತಾಯಿದ್ರು ಆಗಲೇ. ನಾವು ಸ್ವಲ್ಪ ನಿಧಾನಕ್ಕೆ ತಿನ್ಕೊಂಡು ಹೋಗೋಣ, ಅಂದರೆ ಗದ್ದೆ ಹತ್ರ ಸ್ವಲ್ಪ ಕೆಲಸ ಕೂಡ ಇತ್ತು. ಹಾಗಾಗಿ ಊಟ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ನಿಂತಿದ್ವಿ. ಅವ್ರು ಎದಳ್ಳಿ ಎಲ್ಲರೂ ಅಂತ ಅಂದ್ಬಿಟ್ಟು. ಅಷ್ಟರಲ್ಲೇ ನನ್ನ ಮಕ್ಕಳಿಬ್ರು ತರಲೆ ಮಕ್ಕಳಲ್ಲ, ಇಬ್ಬರು ಕೆಳಗಡೆ ನಿಂತ್ಕೊಂಡು ಆಟ ಆಡ್ತಾಯಿದ್ರು. ಅವ್ರು ಆಟ ಆಡಲಿ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಇಲ್ಲಿ ನೀಟಾಗಿ ಮಣ್ಣು ಕೂಡ ಹೊಡೆದಿರಲಿಲ್ಲ, ಯಾಕಂದರೆ ಕೆರೆ ಹತ್ರನೇ ಇರೋದು ದೇವಸ್ಥಾನ, ಹಾಗಾಗಿ ಸರಿಯಾಗಿ ಮಣ್ಣು ಹೊಡೆಸಿರ್ಲಿಲ್ಲ. ಇದು ನಮ್ಮ ಗೂಳೂರದ್ದು ಬೆಟ್ಟ, ಇದು ನಮ್ಮ ಗದ್ದೆ ಸೈಡಿಗೆ ನಾವು ಬಂದ್ವಿ. ಯಾಕಂದರೆ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಇರೋದು. ಇನ್ನು ಪಾಪು ಊಟ ತಿಂದಿರಲಿಲ್ಲ ಅವನು ಕೂಡ, ಅದಕ್ಕೋಸ್ಕರ ಪಾಯಸ ಇಸ್ಕೊಂಡು ಬಂದಿದ್ದೆ. ಅಂದರೆ ನಾನು ಅಲ್ಲೇ ಕುಡಿತೀನಿ ಅಂದ್ನಲ್ಲ ಅಂದ್ಬಿಟ್ಟು ಹಾಕ್ಸ್ಕೊಟ್ಟಿದ್ದೆ. ಇನ್ನು ಸುಮಂತವರು ನೀರು ಕಟ್ಬಿಡೋಣ, ಅಂದರೆ ಭತ್ತ ನಾಟಿಗೆ ಟೈಮ್ ಬಂತಲ್ಲ, ಅದಕ್ಕೆ ಸ್ವಲ್ಪ ಪೈರಿಗೆ ನೀರು ಕಟ್ಟಿರಲಿಲ್ಲ, ಹಂಗಾಗಿ ನೀರು ಕಟ್ತಾಯಿದ್ರು ಅವರು. ಅಂದರೆ ಪೈಪ್ ಜೋಡಿಸ್ಬಿಟ್ಟು ಹೋದ್ರೆ ಅಲ್ಲಿ ಮೋಟ್ರ್ ಆನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬೋರ್ ನೀರು ಹಾಯಿಸೋದಲ್ಲ, ಕೆರೆ ನೀರಿಗೆ ನೀರು ಮಾಡಲ್ಲ ಭತ್ತನ, ಬೋರ್ ನೀರಾದ್ರಿಂದ ಅದು ಟೈಮ್ಗೆ ಏನು ಬೇಕೋ ಆ ಟೈಮಿಗೆ ಮಾತ್ರ ಮಾಡ್ತಾನೆ ಇವನು. ಹಾಗಾಗಿ ಭತ್ತಕ್ಕೆ ನೀರು ಹಾಯಿಸ್ಬಿಟ್ಟು ಹೋಗೋಣ ಪೈರಿಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಇದು ನಮ್ಮದೇನೆ ಕಡ್ಡಿ ತೋಟ, 2 ಸೇರಿಸಿ 1.5 ಎಕರೆನೇ ಇರಬೇಕು ಮೋಸ್ಟ್ಲಿ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, 1.25 1.25 ಇದೆ ಒಟ್ಟಿನಲ್ಲಿ. ಇದು ಮತ್ತು ಅದು 2 ಆಪೋಸಿಟ್ಟು. ಇನ್ನು ನನ್ನ ಮಕ್ಕಳು ಸುಮ್ಮನೆ ಇರದೆ ಆ ಪೈಪ ಹತ್ರ ಆಟ ಆಡೋಕೆ ಹೋಗಿದ್ದಾರೆ. ಅಲ್ಲಿ ನೀರು ಬರ್ತಿದೆಯಲ್ಲ ಸಣ್ಣಕ್ಕೆ, ಅದ್ರ ಜೊತೆಲಿ ಆಟ ಆಡಿಕೊಂಡು ತರಲೆ ಮಾಡಿಕೊಂಡು ನಿಂತಿದ್ದಾರೆ. ಇಲ್ಲಿ ಕೌಲಿ ಏರಿಲಿ ಕೂಡ ನೀರು ಕೂಡ ಬರ್ತಾ ಇದೆ ಆಗಲೇ. ನನ್ನ ಮಗ ಕಲ್ಲು ಹೊಡಿತಾ ಇದ್ದಾನೆ ನೀರೊಳಗಡೆ, ಅದು ಚೆನ್ನಾಗಿ ಆಡ್ತಾಯಿದೆ ಅಂತ ಅಂದ್ಬಿಟ್ಟು. ಮಕ್ಕಳೇ ಅಷ್ಟೆಲ್ಲ ನೀರು ಕಂಡ್ರೆ ತುಂಬಾ ಆಸೆ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಇರ್ತಾರೆ, ಆದರೆ ಮಕ್ಕಳನ್ನ ನೀರು ಹತ್ರ ಜಾಸ್ತಿ ಬಿಡೋಕೆ ಹೋಗಬೇಡಿ, ಯಾಕಂದರೆ ನೀರಿಗೂ ಮಕ್ಳಿಗೂ ತುಂಬಾ ವೈರಿ ಅಂತೆ. ಹಂಗಾಗಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇನ್ನು ಸುಮಂತ್ ಅವ್ರು ಮೋಟ್ರ್ ಆನ್ ಮಾಡಿ ಬಂದರು. ಇದು ನಮ್ಮ ಗೂಳೂರ್ದು ಬೆಟ್ಟ. ಈ ಬೆಟ್ಟದ ಏನೋ ಇತಿಹಾಸ ಇದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ನಾನು ತಿಳ್ಕೊಂಡಾದ್ಮೇಲೆ ನಿಮಗೆ ತಿಳಿಸ್ತೀನಿ. ನಮ್ಮ ಗೂಳೂರು ಬೆಟ್ಟ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಇವತ್ತು ತೋರಿಸಿದ್ದೀನಿ. ನನ್ನ ವೀಡಿಯೋ ನೋಡಿದ್ದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್.